ಐ ಶುಡ್ ಬಿ ಥ್ಯಾಂಕ್ಫುಲ್ ಟು ಯಶ್ ಅವ್ರಿಗೆ ಮೇನು. ಅದಾದಮೇಲೆ ಐ ಶುಡ್ ಬಿ ಥ್ಯಾಂಕ್ಫುಲ್ ಟು ಪ್ರಶಾಂತ್ ನೀಲ್. ಸೊ ಅವರಿಬ್ಬರು ಇಲ್ಲ ಅಂದರೆ ಮೇ ಬಿ ನಾನು ಈ ಫೀಲ್ಡಲ್ಲಿ ಇರ್ತಾ ಇರಲಿಲ್ಲ, ಇವತ್ತು ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇರಲಿಲ್ಲ ಅಂತ ಅನಿಸುತ್ತೆ. ನಿಮ್ಮದೇ KGFದೇ ಡೈಲಾಗ್ ಇರೋ ಹಾಗೆ ಅಲ್ಲಿವರೆಗೂ ಒಂದು ಲೆಕ್ಕ, ಅದಾದಮೇಲೆ ಲೆಕ್ಕನೇ ಬೇರೆ ಅನ್ನೋದು ಇವತ್ತು ಎಷ್ಟೊಂದು ಜನಕ್ಕೆ ಒಂದು ಡೈಲಾಗ್ ಆಗ್ಬಿಟ್ಟಿದೆ. ಅದು ಡೈಲಾಗ್ ಅಷ್ಟೇ ಅಲ್ಲ, ಜೀವನದ ಒಂದು ಅನುಭವಕ್ಕೆ ತುಂಬ ರಿಲೇಟಬಲ್ ಒಂದು ಸೆಂಟೆನ್ಸು. ನಿಮ್ಮ ಲೈಫೇ ನೋಡಿದ್ರೆ ಜಿಮ್ಮು ಒಂದು ಕಡೆ, ಐ ಥಿಂಕ್ ನೀವು ಯಶ್ ಅವ್ರಿಗೆ ಅವರ ಒಂದು ಆಂಟೋರಾಜಲ್ಲಿ ಅವರ ಬಾಡಿ ಗಾರ್ಡ್ ಅಥವಾ ಅದು ಏನಂತ ಕರಿಬೇಕು, ಅದು ಹಾಗಲ್ಲ, ರಾಮನ್ಗೆ ಹನುಮಂತ ಇದ್ದಂಗಿದ್ದೆ ನಾನು, ಶಿಷ್ಯ ಅನ್ಬಿಡೋಣ. ಯಾಕಂದರೆ ನನ್ನ ಲೈಫಲ್ಲಿ ಕೆಲವೊಂದು ಸಮಸ್ಯೆಗಳು ಆ ಥರ ಪರ್ಸ್ನಲಿ ಬಂದಾಗ ಯಶ್ ಅವರು ನಿಂತಿದ್ದಾರೆ ನನಗೋಸ್ಕರ ಆ ಟೈಮಲ್ಲಿ. ಸೊ ಆ ಋಣನ ತೀರ್ಸೋಕ್ಕಾಗಲ್ಲ. ಸೊ ನಾನು ಯಾವತ್ತೂ ನಮ್ಮ ಬಾಸು, ಸೊ ಅವರಿದ್ದರಿಂದ ನನಗೆ ಈ ಥರ ಇಂಡಸ್ಟ್ರಿ ಪೀಪಲ್ಸು ಇದೆಲ್ಲ ಪರಿಚಯ ಹಾಗೆ ಅದಕ್ಕೊಂದು ಒಳ್ಳೆ ಪಾತ್ವೆ ಹಾಕ್ಕೊಟ್ಟಿದ್ದು, ಒಂದು ವೇ ಮಾಡಿಕೊಟ್ಟಿದ್ದು ನಮ್ಮ ಪ್ರಶಾಂತ್ ನೀಲ್ ಅವರು. ಸೊ ಅವರು ಆ ಒಂದು ಪಾತ್ರ, ಗರುಡ ಅನ್ನೋ ಪಾತ್ರ KGFಲ್ಲಿ ಕೊಟ್ಟಿದ್ದಕ್ಕೆ ನಾನಿವತ್ತು ಇಲ್ಲಿದ್ದೀನಿ. ಮೇ ಬಿ ಅವ್ರ ಫೋಟೋ ನಮ್ಮ ಮನೇಲಿ ಇಟ್ಕೊಂಡು ಪೂಜೆ ಮಾಡಬೇಕು ಪ್ರಶಾಂತ್ ನೀಲ್ ಅವ್ರದ್ದು. ಇದಕ್ಕೆ ಕೃತಜ್ಞತೆ ಅಂತ ಹೇಳ್ತಾರೆ. ಅಂದರೆ ಹತ್ತಿದ್ದು ಏಣಿನ ಯಾವತ್ತೂ ಓದಿಬೇಡ ಅಂತ ನಮ್ಮಲ್ಲಿ ಹಳೆ ಮಾತಿದೆ. ಆದರೆ ಇವತ್ತು ಕೆಲವ್ರಿಗೆ ನಿಯತ್ತಿರೋರಿಗೆ ಮಾತ್ರ ಇರೋ ಒಂದು ಮಾತದು. ಕೆಲವು ಸತಿ ಏನೋ ಅವ್ರ ಟೈಮಿಗೆ ಅವ್ರು ಏಣಿ ಹಾಕಿದ್ರು ಬಿಡು, ಹತ್ತಿದ್ದು ನಾವೇ ತಾನೇ ಅನ್ನೋದು ಎಲ್ಲ ಥರದ ಏನೋ ಕ್ಯಾರೆಕ್ಟರ್ಸನ್ನು ಪ್ರಪಂಚ ನೋಡಿದೆ. ಹೌದು, ಅದು ಯಾವತ್ತು ಮನುಷ್ಯ ಅನ್ಸ್ಕೊಳೋದೆ ನಾವು ಹೇಗೆ ಬಂದ್ವಿ, ಹೇಗೆ ಬೆಳೆದು ಬಂದ್ವಿ, ಯಾರು ನಮ್ಮನ್ನು ಕೈ ಹಿಡಿದ್ರು, ಯಾರು ಎಲ್ಲೆಲ್ಲಿ ನಮಗೋಸ್ಕರ ನಿಂತ್ಕೊಂಡ್ರು ಅನ್ನೋದು ನಾವು ಯಾವತ್ತೂ ಮರಿಬಾರ್ದು. ಮರೆತಾಗ ನಾವು ಮನುಷ್ಯರೇ ಅಲ್ಲ ಅಂತ ಹೇಳೋದು. ಸೊ ಮೊದಲನೇ ಕುತೂಹಲ ಬಂದು ನಾನು ಆವಾಗಲೇ ನಿಮ್ಮನ್ನು ಕೇಳ್ತಾ ಇದ್ದೆ, ಯಾಕೆಂದರೆ ಯಶ್ ಅವರ ಜರ್ನಿನ ನಾನು 2006ಇಂದ ನೋಡಿದ್ದೀನಿ. ನಾನು ಅಲ್ಲಿ RJ ಕೆಲಸ ಮಾಡ್ತಾ ಇದ್ದೆ, ಈಗಲೂ ಇದ್ದೀನಿ. ಅವಾಗೆಲ್ಲ ನನ್ನ ಕೆಲಸ ಈ ಸೆಲೆಬ್ರಿಟೀಸ್ಗಳನ್ನೆಲ್ಲ ರೇಡಿಯೋ ಸ್ಟೇಷನಿಗೆ ಇಂಟರ್ವ್ಯೂ ಕರೆಸೋದು, ಅಥವಾ ಯಾವುದೋ ಇವೆಂಟ್ ಇದ್ದರೆ ಅಲ್ಲಿಗೆ ಅವ್ರನ್ನ ಗೆಸ್ಟಾಗಿ ಕರೆಸೋದು. ರಾಕಿ ದಿನ ಅದು ರಿಲೀಸ್ ಆಗ್ತಾಯಿತ್ತು. ಸಿಗ್ಮಾ ಮಾಲಲ್ಲಿ ನಮ್ಮ ಬಿಗ್ FMದು ಚಿಪ್ಪಕ್ಕೆ ಜೀತು ಅಂತ ಒಂದು ಆಟ ಆಡಿಸಿದ್ರು. ಅಂದರೆ ಕಾರಿಗೆ ಕೈ ಇಟ್ಕೊಂಡು ಯಾರು ಕೊನೆಯವರೆಗೂ ಎಷ್ಟು ದಿವಸ 48 ಗಂಟೆ 72 ಗಂಟೆ ಕೊನೆಯವರೆಗೂ ಯಾರು ನಿಲ್ತಾರೋ ಅವ್ರಿಗೆ ಕಾರ್ ಅಂತ. ಅದ್ರದ್ದು ವಿನ್ನಿಂಗ್ ಆ ದಿನದ ಅನೌನ್ಸ್ಮೆಂಟ್ ಇದಕ್ಕೆ ಯಶ್ ಅವ್ರನ್ನ ಚೀಫ್ ಗೆಸ್ಟಾಗಿ ನಾನು ಅವತ್ತು ಕರೆಸಿದ್ದು. ಆ ರಾಕಿ ರಿಲೀಸ್ ಟೈಮಲ್ಲಿ ಅವ್ರಿಗೂ ಅದು ಪ್ರಮೋಷನ್ ಅಂತ. ಸೊ ಹೀಗೆ ಯಶ್ ಅವರು ಅಂತಂದರೆ ಆ ದಿನದಿಂದ ಅವ್ರನ್ನ ನೋಡ್ಕೊಂಡು ಬಂದವ್ರಿಗೆ ಒಬ್ಬೊಬ್ರಿಗೆ ಒಂದೊಂದು ಟಚ್ ಪಾಯಿಂಟ್ಸ್ ಇರುತ್ತೆ. ಆಮೇಲೆ ಅವ್ರದ್ದು ಪಜೇರೋದು ಒಂದು ರೆಡ್ ಕಾರ್ ಇತ್ತು, ಅದು ನಂಗೆ ಜ್ಞಾಪಕ ಇದೆ ಆ ದಿನ. ಆಮೇಲೆ ಗೂಗ್ಲಿ ಟೈಮಲ್ಲಿ ಮೀಟ್ ಮಾಡಿದ್ದು. ಬಟ್ ನೀವು ಅವ್ರ ಜೊತೆಗೆ ಇದ್ದಿದ್ದು ನನಗೆ ಜ್ಞಾಪಕ ಸರಿಗೆ ಬರ್ತಿಲ್ಲ. ನೀವು ಯಾವ ಫೇಸಿಂದ ಅವ್ರನ್ನ ಹೆಂಗೆ ಭೇಟಿ ಮಾಡಿದ್ರಿ, ಹೇಗೆ ಅವ್ರ ಜೊತೆಗೆ ಬೆಳ್ಕೋತಾ ಬಂದಿದ್ದೀರಿ? ನಾನು ಅವ್ರನ್ನ ಭೇಟಿ ಮಾಡಿದ್ದು ಬಂದು ರಾಕಿ ಇನ್ನೇನು ರಿಲೀಸ್ಗಿತ್ತು. ಆ ಟೈಮಲ್ಲಿ ಇನ್ನೊಂದು ಸಿನಿಮಾ ಮಾಡೋಣ ಅಂತ ಆಲ್ರೆಡಿ ಒಂದು ಪ್ಲ್ಯಾನ್ ಮಾಡಿದರು. ಡೈರೆಕ್ಟರ್ ಅನಿಲ್ ಅಂತ, ನಮ್ಮ ರ್ಯಾಂಬೋ 2 ಉಪಾಧ್ಯಕ್ಷ ಎಲ್ಲ ಮಾಡಿದ್ರಲ್ಲ. ಸೊ ಅವ್ರ ಜೊತೆ ಒಂದು ಸಿನಿಮಾ ಮಾಡಬೇಕನ್ಬಿಟ್ಟು ಸ್ಕ್ರಿಪ್ಟ್ ನಡೀತಾ ಇತ್ತು. ನಾನು ಅಲ್ಲಿ ಅಸಿಸ್ಟೆಂಟಾಗಿ ಸೇರಿಕೊಂಡಿದ್ದೆ. ಅನಿಲ್ ನನ್ನ ಫ್ರೆಂಡು. ಸೊ ಅವ್ರ ಜೊತೆ ಅವರು ನನಗೆ ಪರಿಚಯ ಮಾಡಿಸಿದ್ದು. ಸೊ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಅಲ್ಲಿಂದ ಕ್ಲೋಸ್ ಆದ್ವಿ. ಬನ್ನಿ ರಾಮ್ ಓಕೆ ಅಂದ್ಬಿಟ್ಟು ನಮ್ಮ ಜೊತೆ ಬನ್ನಿ ಅಂದ್ಬಿಟ್ಟು ಕರ್ಕೊಂಡು ಅಲ್ಲಿಂದ ಜರ್ನಿ ಸ್ಟಾರ್ಟ್. ಕ್ಲೋಸ್ ಆಗೋದಂದರೆ ಏನು? ಯಾಕಂದರೆ ಆವತ್ತಿನ ಕಾಲದಲ್ಲಿ ಅವತ್ತು ಸರ್ಕಲ್ಸ್ಗಳೆಲ್ಲ ಹೇಗಿತ್ತು? ಸರ್ಕಲ್ಗಳು ಅಂದರೆ ನನಗೆ ನಾನು ಫಸ್ಟು ಅನಿಲ್ ಸರು ಸಿನಿಮಾ ಇಂಡಸ್ಟ್ರಿ ಮತ್ತು ನಮ್ಮ GR ರವಿಶಂಕರ್ ವರ್ಟ ಮ್ಯೂಸಿಕ್ ಮಾಡಿದರು. ಸೊ ಅವರೆಲ್ಲ ಒಂದು ಟೀಮ್ ಇತ್ತು, ಅವರೆಲ್ಲ ನಮಗೆ ಸ್ನೇಹಿತರು. ಸೊ ನನಗೂ ಒಂದು ಕ್ಯೂರಿಯಾಸಿಟಿ, ಏನಾದರೂ ಮಾಡಬೇಕಲ್ಲ, ನನಗೂ ಒಂದು ಸ್ವಲ್ಪ ಲಿರಿಕ್ಸು ಅದು ಇದು ಬರೆಯೋದು ಇದೆಲ್ಲ ಸ್ವಲ್ಪ ಅನಿಲ್ ಅವರು ಐಡೆಂಟಿಫೈ ಚೆನ್ನಾಗಿ ಮಾಡ್ತಾರೆ, ರಾಮ್ ಬನ್ನಿ ಅಂತ ಹೇಳ್ಬಿಟ್ಟು ಅವ್ರಿಗೂ ಗ್ರೂಪಿಗೆ ಸೇರಿಸ್ಕೊಂಡ್ರು. ಸೊ ಆಗ ನನಗೆ ಯಶ್ ಅವ್ರು ಸಿಕ್ಕಿದ್ರು. ಅಲ್ಲಿಂದ ಇಬ್ಬರು ಜರ್ನಿ ಬೆಳೀತು, ತುಂಬ ಕ್ಲೋಸ್ ಆದ್ವಿ. ಹಂಗೆ ಹೋಗ್ತಾ ಹೀಗೆ ಸ್ಟಾರ್ಟ್ ಆಯಿತು ಜರ್ನಿ. ಕ್ಲೋಸ್ ಯಾರೂ ಸುಮ್ಮನೆ ಆಗಲ್ಲ. ಅದಕ್ಕೆ ಕೆಲವು ಒಂದಷ್ಟು ಕ್ವಾಲಿಟೀಸ್ ಬೇಕಾಗತ್ತೆ. ಅದು ಯಾರೂ ಅದನ್ನು ಪ್ಲಾಂಟ್ ಮಾಡಿಕೊಂಡು ಆಗುವಂಥದ್ದಲ್ಲ. ಸೊ ನಿಮಗೆ ನಿಮ್ಮ ಒಂದು ಈ ಗೆಳೆತನಕ್ಕೆ ಕಾರಣ ಏನು? ಗೊತ್ತಿಲ್ಲ, ಅದು ಹೆಂಗಾಯ್ತು ಅಂತ. ಅವ್ರಿಗೆ ಏನಕ್ಕೆ ಇಷ್ಟ ಆದೆ ಏನು ಅಂತ ಗೊತ್ತಿಲ್ಲ. ಅದು ಹಂಗೆ ಆಯಿತು. ಅದು
ಜಸ್ಟ್ ಏನು ಈ ಮನುಷ್ಯ ಹಿಂಗಿದ್ದಾನೆ ಅಂತ ಅನಿಲ್ ಸರ್ ಸ್ವಲ್ಪ ಹೇಳಿರಬೇಕು ಇವ್ರು ಹಿಂಗೆ ಏನು ಅಂತ. ಅದನ್ನು ನೋಡ್ಬಿಟ್ಟು ಏನಪ್ಪ ಇವರು ಸಿಂಪಲ್ ಆಗಿದ್ದಾರಲ್ಲ ಅಂದ್ಬಿಟ್ಟು ಆ ಸಿಂಪ್ಲಿಸಿಟಿ ಇಷ್ಟ ಆಗಿರ್ಬೇಕು ಅವ್ರಿಗೆ. ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು.